ಒಂದು ಊರಲ್ಲಿ ಒಬ್ಬ ಥರ್ಡ್ ಕ್ಲಾಸ್ ವ್ಯಕ್ತಿ ಇರ್ತಾನೆ. ಅವ್ನು ಯಾವತ್ತೂ ದುಡಿಮೆನೇ ಮಾಡೋದಿಲ್ಲ, ಬರೀ ಅವ್ರ ತಲೆ ಹೊಡಿ, ಅಲ್ಲಿ ಸುಲಿಗೆ ಮಾಡು, ಇವ್ರಿಗೆ ಜಗಳ ತಂದು ಹಾಕು ಅಂತ ಬರೀ ಜನಗಳ ಮೇಲೆ ದೌರ್ಜನ್ಯ ಮಾಡ್ಕೊಂಡೇ ಬದುಕ್ತಿರ್ತಾನೆ. ಆದರೆ ಒಂದು ದಿವಸ ಅವನಿಗೂ ಕೂಡ ವಯಸ್ಸಾಗುತ್ತೆ, ಒಂದಷ್ಟು ಕಾಯಿಲೆಗಳು ಬರುತ್ತೆ, ಅವನು ಹಾಸಿಗೆ ಹಿಡಿತಾನೆ. ಸೊ ಊರಿನ ಜನ ಎಲ್ಲ ಅನ್ಕೊಂತಾರೆ ಇವನು ಹಾಸಿಗೆ ಹಿಡ್ದ, ಇನ್ಮೇಲಾದ್ರೂ ನಾವು ನೆಮ್ಮದಿಯಾಗಿರ್ಬೋದು ಅಂತ. ಸೊ ಆ ಹಾಸಿಗೆ ಹಿಡ್ದಿದ್ದಂಥ ವ್ಯಕ್ತಿಯು ಕೂಡ ಒಂದು ದಿವಸ ಇಡೀ ಊರಿನ ಜನರನ್ನ ಕರೆದು ಹೇಳ್ತಾನಂತೆ, ನಾನು ನಿಮಗೆ ಮೋಸ ಮಾಡಿದ್ದೀನಿ, ಹೊಡೆದಿದ್ದೀನಿ, ದೌರ್ಜನ್ಯ ಮಾಡಿದ್ದೀನಿ, ಅದ್ರ ಬಗ್ಗೆ ನನಗೆ ತುಂಬ ನೋವಿದೆ, ನನಗೆ ಇದಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು. ಸೊ ಇಡೀ ಊರಿನ ಜನರು ನನಗೆ ಒಂದೊಂದು ಚಪ್ಪಲಿ ಏಟನ್ನು ಹೊಡೀರಿ ಅಂತ. ಊರಿನ ಜನ ಹೇಳ್ತಾರಂತೆ, ಅಯ್ಯೋ ಎಂಥ ಮಾತು ಅಂತ ಆಡ್ತೀಯಾ, ನಾವು ನಿನ್ನನ್ನು ಕ್ಷಮಿಸಿದ್ದೀವಿ ಅಂತ. ಆದರೆ ಆ ವ್ಯಕ್ತಿ ಅವರ ಮಾತನ್ನು ಕೇಳೋದೇ ಇಲ್ಲ. ಇಲ್ಲ ಇಲ್ಲ, ನೀವೆಲ್ಲರೂ ಕೂಡ ನನಗೊಂದೊಂದು ಚಪ್ಪಲಿ ಏಟನ್ನು ಹೊಡಿಲೇಬೇಕು, ಆಗ ಮಾತ್ರ ನನಗೆ ಪ್ರಾಯಶ್ಚಿತ್ತ ಆಗುತ್ತೆ, ನನ್ನ ಆತ್ಮಕ್ಕೂ ಕೂಡ ಶಾಂತಿ ಸಿಗುತ್ತೆ, ಇದೇ ನನ್ನ ಕೊನೆ ಆಸೆ ಅಂತ. ಸೊ ಆ ಊರಿನ ಜನ ಎಲ್ಲ ಚಪ್ಪಲಿ ತಗೊಂಡು ಅವನಿಗೆ ನಿಧಾನವಾಗಿ ನೋವಾಗದೇ ಇರೋ ರೀತಿ ಹೊಡಿತಿರ್ತಾರೆ. ಅಷ್ಟರಲ್ಲಿ ಅಲ್ಲೊಂದು ಪೊಲೀಸ್ನವರ ವಾಹನ ಬರುತ್ತೆ. ಯಾಕಂದರೆ ಹಾಸಿಗೆ ಹಿಡಿದಿದ್ದಂಥ ಥರ್ಡ್ ಕ್ಲಾಸ್ ವ್ಯಕ್ತಿ ಮೊದಲೇ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೇಳಿರ್ತಾನೆ, ಈ ಊರಿನ ಜನ ಎಲ್ಲ ನನಗೆ ಚಪ್ಪಲಿ ತಗೊಂಡು ಹೊಡಿತಿದ್ದಾರೆ ಅಂತ. ಸೊ ಇದನ್ನ ನೋಡಿದಂಥ ಪೊಲೀಸ್ನವರು ಅಲ್ಲಿ ಯಾರ್ಯಾರ ಕೈಲಿ ಚಪ್ಪಲಿ ಇತ್ತೋ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರಂತೆ. ಸೊ ಇದೇ ರೀತಿ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಕೆಲವು ಥರ್ಡ್ ಕ್ಲಾಸ್ ವ್ಯಕ್ತಿಗಳು ನಮಗೆ ಜೀವನ ಪೂರ್ತಿ ಕಾಟ ಕೊಟ್ಟಿರ್ತಾರೆ. ಅವರು ಸಾಯೋ ಸಮಯ ಬಂದರೂ ಕೂಡ ಕೆಲವೊಂದ್ಸತಿ ಅವರ ಬುದ್ಧಿ ಬದಲಾಗೋದಿಲ್ಲ. ಸೊ ಅಂಥ ಜನಗಳಿಂದ ಸ್ವಲ್ಪ ಹುಷಾರಾಗಿರಿ ಅನ್ನೋದೇ ಈ ಕಥೆಯ ಅರ್ಥ ಆಗಿತ್ತು.